ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ ಮತ್ತು ಜೆಡಿಎಸ್ ಅನಿವಾರ್ಯ ಕಾರಣಗಳಿಗೆ, ನಾನು ಹೇಳ್ತಾ ಇದ್ದೀನಿ ಅನಿವಾರ್ಯ ಕಾರಣಗಳಿಗೇನೆ ಅಂತ. ಅನಿವಾರ್ಯ ಕಾರಣಗಳಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಹೊರತು ಯಾವುದೇ ರೀತಿಯಿಂದಲೂ ಸಹ ಆ ಹೊಂದಾಣಿಕೆ ಮುಂದಿನ ದಿನಗಳಲ್ಲಿ ಮುಂದುವರಿಯೋದು ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಉತ್ತಮ ನಿದರ್ಶನ ಅಥವಾ ಉದಾಹರಣೆ ಮಂಡ್ಯದಿಂದಲೇ ಬರ್ತಾ ಇದೆ. ಈಗ ಮಂಡ್ಯದಲ್ಲಿರುವಂತಹ KR ಪೇಟೆ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ 2028ರ ಚುನಾವಣೆಗಳಿಗೆ 2028ರ ವಿಧಾನಸಭಾ ಚುನಾವಣೆಗಳಿಗೆ ಈಗಲೇ ಕಿತ್ತಾಡ್ಕೊಳ್ತಿದ್ದಾರೆ, ವಾರ್ನಿಂಗ್ಗಳು ಕೊಟ್ಕೊಳ್ತಿದ್ದಾರೆ ಒಬ್ರಿಗೊಬ್ರು. ಪ್ರೀತಮ್ ಗೌಡ ಬಿಜೆಪಿಯ ನಾಯಕ ಮತ್ತು ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ವಿಚಾರಕ್ಕೆ ಬರಬೇಡ, ಈ ಮಟ್ಟಕ್ಕೆ ವಾರ್ನಿಂಗ್ಗಳು ಹೋಗ್ತಿದ್ದಾವೆ. ಮತ್ತು ಬಿಜೆಪಿಯ ಆಕಾಂಕ್ಷಿ KR ಪೇಟೆ ಟಿಕೆಟ್ ಆಕಾಂಕ್ಷಿ ಬಿಜೆಪಿ ಕಡೆಯಿಂದ ಅವರು ಸಹ ನಿಖಿಲ್ ಕುಮಾರಸ್ವಾಮಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನಾವು ಬಾಯಿ ಬಿಟ್ರೆ ಬ್ಲಾಸ್ಟ್ ಆಗುತ್ತೆ ಅಂತ. ಸೊ ಏನಿದು ಕಿತ್ತಾಟ? ಮತ್ತು ಯಾಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಇವರ ಮೈತ್ರಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಒಂದಷ್ಟು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಏನಾಯ್ತು, ಮೊನ್ನೆ ಕೆಲವು ದಿನಗಳ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯಗೆ ಹೋಗಿ KR ಪೇಟೆಯಲ್ಲಿ ಒಂದು ಭಾಷಣ ಮಾಡ್ತಾ ಒಂದು ಘೋಷಣೆಯನ್ನ ಮಾಡ್ಬಿಟ್ರು. ಏನು ಅಭ್ಯರ್ಥಿಯ ಘೋಷಣೆಯನ್ನ ಮಾಡ್ಬಿಟ್ರು. ಮೈತ್ರಿ ಇದೆ, ಬಿಜೆಪಿ ಜೊತೆ ಕೇಳಬೇಕು, ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆಗಳಾಗಬೇಕು, ದೇವೇಗೌಡರು, ನರೇಂದ್ರ ಮೋದಿ, ಅಮಿತ್ ಶಾ ಜೊತೆಲಿ ಕೂತ್ಕೊಂಡು ಚರ್ಚೆಗಳಾಗಬೇಕು, ಆಮೇಲೆ ಸೀಟು ಹಂಚಿಕೆ ಆಗಬೇಕು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ದಿಢೀರ್ ಅಂತ ಅಲ್ಲಿ ಘೋಷಣೆ ಮಾಡಿದ್ರು. ಏನು ಅಂದ್ರೆ ಸಿಟ್ಟಿಂಗ್ MLA ಅದಾರಲ್ಲ, ಸಿಟ್ಟಿಂಗ್ MLA ಮಂಜು ಅವರೇನೆ ಮುಂದಿನ ಬಾರಿ ಅಭ್ಯರ್ಥಿ, KR ಪೇಟೆಗೆ ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಬಿಟ್ಟು ಹೋಗ್ಬಿಟ್ರು. ಅದು ಬಿಜೆಪಿಯನ್ನ ಕೆರಳಿಸ್ತು. ಅದರಲ್ಲೂ ವಿಶೇಷವಾಗಿ ದೇವೇಗೌಡ ಕುಟುಂಬದ ವಿರುದ್ಧವೇ ಸೆಣಸಾಡಿಕೊಂಡು ಬರ್ತಿರುವಂತಹ ಪ್ರೀತಮ್ ಗೌಡ, ಹಾಸನದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಪ್ರೀತಮ್ ಗೌಡ ಅವರು ರೊಚ್ಚಿಗೆದ್ದು ಬಿಟ್ರು. ಅವರ ಜೊತೆಗೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ KR ಪೇಟೆಯಿಂದ ನಾರಾಯಣಗೌಡ ಸಹ ದೊಡ್ಡ ಮಟ್ಟದಲ್ಲಿ ಸಿಟ್ಟು ಮಾಡಿಕೊಂಡ್ರು. ಸೊ ಏನು ಹೇಳಿದ್ರು ಪ್ರೀತಮ್ ಗೌಡ ಹೇಳಿದ್ದಿಷ್ಟೇನೆ, ಹಾಗಾದ್ರೆ ನಾವು ಹೇಳ್ತೀವಿ ಇಲ್ಲಿನ ಅಭ್ಯರ್ಥಿ ನಾರಾಯಣಗೌಡನೇ. ಯಾರನ್ನ ಕೇಳಿ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿರೋದು? ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ತಂಟೆಗೆ ಬರಬಾರ್ದು, ಇದೆಲ್ಲ ಹೈಕಮಾಂಡ್ ಲೆವೆಲ್ ಅಲ್ಲಿ ಆಗುವಂತಹದ್ದು. ಅದರ ಜೊತೆಗೆ ಪ್ರೀತಮ್ ಗೌಡ ಹೇಳಿದ್ದು, ಮಂಡ್ಯದ 7 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರ ಬಿಜೆಪಿಗೆ ಬರುತ್ತೆ, ಅದರಲ್ಲಿ KR ಪೇಟೆ ಸಹ ಇರುತ್ತೆ, ಅದಕ್ಕೆ ಅಭ್ಯರ್ಥಿ ನಾರಾಯಣಗೌಡನೇ ಅದಕ್ಕೆ ಅಭ್ಯರ್ಥಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ವಾರ್ನಿಂಗ್ ಅನ್ನು ಸಹ ಕೊಟ್ಟರು. ನಿಖಿಲ್ ಕುಮಾರಸ್ವಾಮಿ ಏನು ಮಾತಾಡಬೇಕು, ತನ್ನ ಅಧಿಕಾರದ ವ್ಯಾಪ್ತಿ ಏನು ಅನ್ಕೊಂಡು ತಿಳ್ಕೊಂಡು ಮಾತಾಡಬೇಕು, ಸುಮ್ನೆ ಬಂದು ಈ ರೀತಿ ಎಲ್ಲ ಮಾತಾಡಬಾರದು, ಇದು ಅವರಿಗೆ ಅಧಿಕಾರ ಇಲ್ಲದಂತಹ ವಿಚಾರ ಅಂತ ಅವ್ರು ಹೇಳಿದ್ರೆ, ಆ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿ ಇರುವಂತಹ ನಾರಾಯಣಗೌಡರು ಅವರು ಸಹ ಸಿಟ್ಟಿಗೆದ್ರು. ನಾನು 3 ಬಾರಿ MLA, ಮಾಜಿ ಮಂತ್ರಿ, ನನಗೆ ಇಲ್ಲಿಂದ ಟಿಕೆಟ್ ಕೊಡಬೇಕು, ನಿಖಿಲ್ ಕುಮಾರಸ್ವಾಮಿ ಯಾರು ಇಲ್ಲಿಂದ ಘೋಷಣೆ ಮಾಡೋದಕ್ಕೆ? ಫಸ್ಟ್ ಆಫ್ ಆಲ್ ನಿಖಿಲ್ ಕುಮಾರಸ್ವಾಮಿಗೆ ಅಧಿಕಾರ ಕೊಟ್ಟವರು ಯಾರು? ಈ ರೀತಿಯಾದಂತಹ ವಾಗ್ದಾಳಿಯನ್ನ ಅವರು ಸಹ ನಡೆಸ್ಕೊಂಡ್ರು. ಆ ಮೂಲಕ ಮಂಡ್ಯದಲ್ಲಿ ಈಗಲೇನೆ 2028ಕ್ಕೆ ನಡಿಬೇಕಾಗಿರೋ ಚುನಾವಣೆಗಳಿಗೆ ಈಗಲಿಂದಲೇ ಸೀಟಿಗಾಗಿ ಗುದ್ದಾಟಗಳು ನಡೀತಾ ಇದೆ, ವಾರ್ನಿಂಗ್ಗಳು ನಡೀತಾ ಇದೆ. ಇನ್ನು ಮೇನ್ ಮ್ಯಾಟ್ರಿಕ್ ಬರೋಣ. ಈ ಮೈತ್ರಿ ಸ್ವಾಭಾವಿಕ ಮೈತ್ರಿನಾ ಅಂತ ಪ್ರಶ್ನೆ ಕೇಳ್ಕೊಳ್ಳೋದಾದ್ರೆ, ಸ್ವಾಭಾವಿಕ ಮೈತ್ರಿ ಅಲ್ಲವೇ ಅಲ್ಲ. ಅದು 2023ರ ವಿಧಾನಸಭಾ ಚುನಾವಣೆಯಲ್ಲಿ JDS ಹೀನಾಯ ಸೋಲನ್ನ ಅನುಭವಿಸಿತು. ಕೇವಲ 19 ಸೀಟುಗಳಿಗೆ ಸೀಮಿತ ಆಯಿತು. 100ಕ್ಕಿಂತ ಹೆಚ್ಚು ಸ್ಥಾನ ಪಡೆದು ನಾವು ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅನ್ನೋ ಕನಸಿನಲ್ಲಿದ್ದಂತಹ ಕುಮಾರಸ್ವಾಮಿ ಮತ್ತು ನನ್ನ ಜೀವನದ ಕೊನೆ ಹೋರಾಟ ಅಂತ ಘೋಷಣೆ ಮಾಡಿದಂತಹ ದೇವೇಗೌಡರಿಗೆ ದೊಡ್ಡ ನಿರಾಸೆ ಆಯಿತು. ಆ ನಂತರ ಪಕ್ಷವನ್ನು ಉಳಿಸ್ಕೊಳ್ಬೇಕು, ಹೇಗಾದರೂ ಮಾಡಿ ಮತ್ತೆ ಪುಟಿದೇಳಬೇಕು ಅನ್ನುವ ಯೋಚನೆಯಲ್ಲಿ ಬಿಜೆಪಿ ಕಡೆ ನೋಡಿದ್ರು. ಬಿಜೆಪಿಗೂ ವಿಧಿ ಇರಲಿಲ್ಲ, 60+ ಸೀಟುಗಳಿಗೆ ಅದು ಸಹ ಕುಸಿದಿತ್ತು. ಅದಕ್ಕೂ ಸಹ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಜನಕ್ಕೆ ಒಂದಷ್ಟು ಅದು ಫ್ರೀ ಬಿಗಳನ್ನು ಕೊಡ್ತಾ ಇದೆ, ಭಾಗ್ಯಗಳನ್ನು ಕೊಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಪೆಟ್ಟು ಬೀಳಬಹುದು ಅಂತ ಹೇಳಿ JDS ಮತ್ತೆ ಬಿಜೆಪಿ ಆಗ ಮೈತ್ರಿ ಮಾಡಿಕೊಂಡ್ರು.
ಆ ಮೈತ್ರಿ ಮಾಡಿಕೊಂಡ ದಿನದಿಂದಲೇ ಎಲ್ರಿಗೂ ಗೊತ್ತಿರುತ್ತೆ, ಅಥವಾ ನಾನಂತೂ ಹೇಳ್ತಾನೆ ಇದ್ದೀನಿ ಏನು ಅಂದ್ರೆ ಆ ಮೈತ್ರಿ ಅಲ್ಲಿಗೆ ಮುಗಿದೋಗುತ್ತೆ. ಮೇ ಬಿ ಈಗ ಕುಮಾರಸ್ವಾಮಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಮಂತ್ರಿಯಾಗಿರಬಹುದು, ಇನ್ನೂ 2027ರವರೆಗೆ ಮಂತ್ರಿಯಾಗಿ ಉಳಿತಾರೆ ಅಂತ ನನ್ನ ಭಾವನೆ. ಆದ್ರೆ 2027ಕ್ಕೆ ಮಾತುಕತೆಗಳು ಶುರುವಾಗ್ತವಲ್ಲ, ಸೀಟು ಹಂಚಿಕೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಈ ಮೈತ್ರಿ ಮುರಿದು ಬೀಳೋದು 99% ಗ್ಯಾರಂಟಿ. ಯಾಕೆ ಅಂತ ಕೇಳಿ, ಅದಕ್ಕೆ ಈಗಲೇ ಕ್ಲೂಗಳು ಸಿಗ್ತಾ ಇರುವಂತಹದ್ದು, ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಮೈತ್ರಿ ಮಾಡ್ಕೊಳ್ಳಲ್ಲ ಅನ್ನುವಂತಹ ಹೇಳಿಕೆ JDS ಕಡೆಯಿಂದನೂ ಬಂದಿದೆ, ಬಿಜೆಪಿ ಕಡೆಯಿಂದಲೂ ಬಂದಿದೆ. ಇನ್ನು 2028ರ ವಿಧಾನಸಭಾ ಚುನಾವಣೆಗಳಿಗೆ ಯಾಕೆ ಮೈತ್ರಿ ಸಾಧ್ಯ ಆಗಲ್ಲ ಅನ್ನೋದಾದ್ರೆ, ಮೈತ್ರಿ ಅಂದ್ರೆ ಏನು, ಸೀಟು ಹಂಚಿಕೆ ಆಗಬೇಕು. ಸೀಟು ಹಂಚಿಕೆ ವಿಚಾರದಲ್ಲಿ JDSಗೆ ಬಿಜೆಪಿ ಎಷ್ಟು ಸೀಟು ಬಿಟ್ಟುಕೊಡೋದಕ್ಕೆ ರೆಡಿ ಇರುತ್ತೆ? 30, 40, ಹೆಚ್ಚು ಅಂದ್ರೆ 40, ಮ್ಯಾಕ್ಸಿಮಮ್ ಪಾಯಿಂಟ್ 40. ಅದಕ್ಕಿಂತ ಹೆಚ್ಚಂತೂ ಬಿಟ್ಟು ಕೊಡಕ್ ಸಾಧ್ಯನೇ ಇಲ್ಲ ಬಿಜೆಪಿ, ಯಾಕಂದ್ರೆ ಅದರ ಅಸ್ತಿತ್ವಕ್ಕೆ ಪೆಟ್ಟು ಬೀಳುತ್ತೆ. ಹಾಗಿದ್ದಾಗ ಕುಮಾರಸ್ವಾಮಿ ಆಗ್ಲಿ, ದೇವೇಗೌಡರಾಗ್ಲಿ, ಅಥವಾ JDS ಪಕ್ಷ ಆಗ್ಲಿ ಇದನ್ನು ಒಪ್ಕೊಳ್ಳುತ್ತಾ? 40 ಸೀಟುಗಳಿಗೆ JDS ಒಪ್ಪಿಕೊಳ್ಳುತ್ತಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ JDS ಅಸ್ತಿತ್ವ ಇಲ್ಲದಂತ ಆಗ್ಬಿಡುತ್ತೆ. ಅಂದ್ರೆ ಅವರನ್ನು ಕೇವಲ ಬೆಂಗಳೂರು ಬಿಟ್ಟು ಉಳಿದ ಮೈಸೂರು, ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಮಾಡುವಂತಹ ಪ್ರಯತ್ನ ಬಿಜೆಪಿ ಮಾಡಿದಾಗ JDS ಸ್ವಾಭಾವಿಕವಾಗಿ ಅದನ್ನು ವಿರೋಧಿಸುತ್ತೆ. ಕುಮಾರಸ್ವಾಮಿ ಒಪ್ಪೋದಿಲ್ಲ, ಯಾರು ಒಪ್ಪಲ್ಲ, ದೇವೇಗೌಡರು ಒಪ್ಪೋದಿಲ್ಲ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಎಷ್ಟು ಕೇಳ್ಬೋದು? 50-50 ಕೇಳಬಹುದು. 224 ಸೀಟಲ್ಲಿ 120 ನಮಗೆ, 120 ನಮಗೆ, ನಿಮಗೆ ತಗೊಳ್ಳಿ, ಬನ್ನಿ ಹೋಗೋಣ ಅಂತ. ಬಿಜೆಪಿ 120 ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬಿಜೆಪಿ ಏನೋ ಒಂದು ಮಾಡಿ ಒಂದು 80-100 ಸೀಟ್ ಪಡ್ಕೊಳ್ಳುವಂತಹದ್ದು ಸಾಧ್ಯತೆಗಳು ಇದ್ದೇ ಇರ್ತವೆ. ಯಾವತ್ತೂ 80 ಅಂತೂ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಕಳೆದ ಬಾರಿ ಅದಕ್ಕಿಂತ ಕಡಿಮೆ ಆಯ್ತು, ಆದ್ರೆ 100 ಹತ್ತತ್ರ ಬರೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಹಾಗಿರ್ಬೇಕಾದ್ರೆ ಕೇವಲ 120 ಸೀಟ್ ತಗೊಂಡ್ರೆ ಅದು ಸಾಧ್ಯ ಆಗತ್ತಾ? ಕನಿಷ್ಠ ಅವರು 150-180 ಸೀಟಲ್ಲಿ ಸ್ಪರ್ಧೆ ಮಾಡಿದ್ರೆ ತಾನೇ ಅವರು 100ರವರೆಗೆ ಗೆಲ್ಲುವ ಸಾಧ್ಯತೆಗಳಿರೋದು. ಅದು ಸಾಧ್ಯತೆ ಇರೋದ್ರಿಂದ ಯಾಕೆ ಬಿಟ್ಕೊಡ್ತಾರೆ JDSಗೆ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆಗೇನಾಗುತ್ತೆ, ಮಾತುಕತೆ ಮುರಿದು ಬೀಳುತ್ತೆ, ಮೈತ್ರಿ ಮುರಿದು ಬೀಳುತ್ತೆ. ಇದು 99% ಆಗಲಿರುವಂತಹ ವಿಚಾರ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನೂ ಮೀರಿ ದೇವೇಗೌಡರ ಕುಟುಂಬದಲ್ಲಿ ಏನೋ ಒಂದು ಮನಪರಿವರ್ತನೆಯೋ, ಅಥವಾ ಮೋದಿ ಗವರ್ನಮೆಂಟ್ನ ತನಿಖಾ ಸಂಸ್ಥೆಗಳಿದಾವಲ್ಲ, ED, IT, CBI, ಇವುಗಳ ಪವಾಡ ಏನಾದರೂ ನಡೆದು, ಇಲ್ಲ ನೀವೆಷ್ಟು ಸೀಟ್ ಕೊಟ್ರೆ ಅಷ್ಟು ತಗೊಳ್ತೀವಿ ಅಂತ ಹೇಳಿ JDS ಕಂಪ್ಲೀಟ್ ಆಗಿ ಶರಣಾದರೆ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಆ 1%, 99% ಮೈತ್ರಿ ಇರಲ್ಲ, 1% ಮೈತ್ರಿ ಉಳಿಯೋ ಸಾಧ್ಯತೆ ಇರೋದೇ ಈ ಕಾರಣಗಳಿಗೆ. ಯಾಕೆಂದ್ರೆ ಈ ಅಸ್ತ್ರವನ್ನ ಬಿಜೆಪಿ, ನರೇಂದ್ರ ಮೋದಿ, ಅಮಿತ್ ಶಾ ಇಡೀ ದೇಶದಲ್ಲಿ ಎಲ್ಲ ಕಡೆ ಬಳಸ್ಕೊಂಡು ಬಂದಿದ್ದಾರೆ. ಇವತ್ತು JDU ಆಗಬಹುದು, ಅದು ಸ್ವತಂತ್ರವಾಗಿ ಬದುಕೋಕ್ ಸಾಧ್ಯನೇ ಆಗ್ತಿಲ್ಲ. ಶಿವಸೇನೆನ ತುಂಡರಿಸಿ ಬಿಸಾಕ್ಬಿಟ್ರು. ಎಂತಹ ಪಕ್ಷಗಳು, ಅದರ ಸಹವಾಸ ಮಾಡಿದ ಪಕ್ಷಗಳನ್ನ ನೆಲ ಕಚ್ಚಿಸ್ತಾನೆ ಬರ್ತಿದ್ದಾರೆ ಬಿಜೆಪಿ. ಅದರ ಜಾಗದಲ್ಲಿ ಇವರು ತಮ್ಮ ಪ್ರಾಬಲ್ಯವನ್ನ ಮೆರೆಯೋದಕ್ಕೆ ಶುರು ಹಚ್ಕೊಳ್ತಾರೆ. ಕರ್ನಾಟಕದಲ್ಲೂ ಅವ್ರ ಪ್ಲಾನ್ ಇರೋದು ಅದೇನೆ. ಹೇಗಾದ್ರೂ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಕಟ್ಟಿ ಹಾಕ್ಬಿಡ್ಬೇಕು, 40 ಸೀಟ್ ಕೊಡಬೇಕು. ಅವ್ರಿಗೆ ಒಂದು 20 ಗೆದ್ರೆ ಅವ್ರು ಏನಕ್ಕೂ ಇಲ್ಲದಂಗೆ ಆಗ್ತಾರೆ. ನಾವೊಂದು 160-180 ಸೀಟ್ ಸ್ಪರ್ಧೆ ಮಾಡಿ ನಾವೊಂದು 100ರವರೆಗೆ ಬಂದ್ರೆ ಮೈತ್ರಿ ಸರ್ಕಾರ ಅಂತಲೇ ಇರುತ್ತೆ. ನೋಡೋ ಜನರಿಗೆ JDSಗೆ ಸಮಾಧಾನ ಮಾಡ್ದಂಗೂ ಇರುತ್ತೆ. ಅವ್ರಿಗೂ 1-2 ಮಿನಿಸ್ಟ್ರಿಗಳನ್ನ ಕೊಟ್ಟು ನಮ್ಮ ಪಕ್ಷ ಆಡಳಿತ ನಡೆಸ್ಕೊಂಡು ಹೋಗ್ಬೋದು. ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಆಡಳಿತಕ್ಕೆ ಬರುವಷ್ಟು ಸಂಖ್ಯೆಗಳು ನಮಗೆ ಬಂದೇ ಇಲ್ಲ. ಹಾಗಾಗಿ JDS ಜೊತೆಗಿದ್ರೆ ಒಕ್ಕಲಿಗ ಮತಗಳು ಬರ್ತವೆ, ಹಳೆ ಮೈಸೂರು ಭಾಗದಲ್ಲಿ ನಮಗೆ ಸೀಟುಗಳು ಸಿಗ್ತವೆ. ಈ ಲೆಕ್ಕಾಚಾರ ಬಿಜೆಪಿದು. ಇದು ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ವಾ, ದೇವೇಗೌಡರಿಗೆ ಗೊತ್ತಿಲ್ವಾ ಅಂದ್ರೆ 100% ಗೊತ್ತಿದೆ. ಅವರೇನು ರಾಜಕೀಯದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತಹ ವ್ಯಕ್ತಿಗಳೇನಲ್ಲ. ಅವ್ರಿಗೆ ದೇವೇಗೌಡರಿಗೆ ರಾಜಕೀಯ ಹೇಳ್ಕೊಡ್ಬೇಕಾದಂತಹ ಅವಶ್ಯಕತೆ ಇಲ್ವೇ ಇಲ್ಲ. ಕುಮಾರಸ್ವಾಮಿ ಅವ್ರಿಗೂ ಅಷ್ಟೇನೆ, ಅವ್ರಿಗೂ ಗೊತ್ತಿದೆ ಈ ಮೈತ್ರಿ ನಿಲ್ಲಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಅದಕ್ಕೆ ಸ್ಥಳೀಯ ಚುನಾವಣೆಗಳಲ್ಲಿ ಹಿಂದೆ ಮುಂದೆ ನೋಡಿದ್ರೆ ನೋ ಮೈತ್ರಿ ಅಂತ ಹೇಳಿರೋದು. ಅದಕ್ಕೆ ಹೇಳಿರೋದು. ಹಿಂದೆ ಮುಂದೆನೋ ಯೋಚನೆ ಮಾಡಿಲ್ಲ, ನೇರವಾಗಿ ಡಿಸೈಡ್ ಮಾಡಿ ಅನೌನ್ಸ್ ಮಾಡೇ ಬಿಟ್ರು. ನೋ ಕೋಲಿಷನ್ ಅಂತ, ನೋ ಅಲಯನ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಗೊತ್ತಿದೆ ಅವರಿಗೆ, ನಮ್ಮನ್ನ ನುಂಗು ಬಿಡ್ತಾರೆ ಬಿಜೆಪಿಯವರು. ಅವ್ರು ನಿತೀಶ್ ಕುಮಾರ್ನ ನೋಡಿದ್ದಾರೆ, ಶಿವಸೇನೆ ಪಾಡು ನೋಡಿದ್ದಾರೆ, ಎಲ್ಲ ಪಾಡು ನೋಡಿದ್ದಾರೆ. ಸೊ ಅವರು ಸಹ ನಮಗೆ ಸದ್ಯಕ್ಕೆ ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಪಕ್ಷವನ್ನ ಮತ್ತೆ ರೀಜುವಿನೇಟ್ ಮಾಡೋದಕ್ಕೆ, ಮತ್ತೆ ಎದ್ದು ಬರೋಕೆ, ಪುಟಿದೇಳೋಕೆ ಶಕ್ತಿ ಬೇಕಲ್ಲ,
ಆ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ನಾವು ಬಿಜೆಪಿ ಜೊತೆ ಹೋಗಲೇಬೇಕು. ಬಿಜೆಪಿ ಸರ್ಕಾರದ ಭಾಗವಾಗಿದ್ದರೆ ಎಲ್ಲ ರೀತಿಯಲ್ಲೂ ಸಹ ಅನುಕೂಲಕರವಾಗಿರುತ್ತೆ ಒಂದು 3-4 ವರ್ಷ. ಆ ನಂತರ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಬೇಡಿಕೆಯನ್ನು ಇಡೋದು, ಒಪ್ಕೊಂಡ್ರೆ ಮೈತ್ರಿಯಲ್ಲಿ ಹೋಗೋದು, ಒಪ್ಕೊಳ್ಳಿಲ್ವಾ ಬಿಜೆಪಿ, ಮೈತ್ರಿಗೆ ತಿಲಾಂಜಲಿ ಇಟ್ಟು ಫ್ರೆಂಡ್ಲಿ ಫೈಟ್ ಅಂತ ಬೇರೆ ಅನೌನ್ಸ್ ಮಾಡಿಕೊಂಡು ಚುನಾವಣೆ ಆದ್ಮೇಲೆ ಬೇಕಾದ್ರೆ ಮೈತ್ರಿ ಮಾಡ್ಕೊಳ್ಳೋಣ, ಈಗ ಸ್ವತಂತ್ರ ಸ್ಪರ್ಧೆ ಮಾಡ್ಬಿಡೋಣ ಅಂತ ದೇವೇಗೌಡರು ಕುಮಾರಸ್ವಾಮಿ ಲೆಕ್ಕಾಚಾರ ಹಾಕಿ ಬಿಡ್ತಾರೆ. ಅದು ರಿಸಲ್ಟ್ಗಳು ಏನಾಗುತ್ತೋ ಅದು ಹೇಳಲಿಕ್ಕೆ ಬರಲ್ಲ. ಬಟ್ ಮೈತ್ರಿ ಉಳಿಯುತ್ತಾ ಅನ್ನೋದು ಹಿಂದಗಡೆ ಇಷ್ಟೆಲ್ಲ ಹಗ್ಗ ಜಗ್ಗಾಟ ಇದೆ. ಈಗ ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ, ಈ ನಿಖಿಲ್ ಕುಮಾರಸ್ವಾಮಿಗೆ ಯಾರು ಅಧಿಕಾರ ಕೊಟ್ಟವರು ಅಂತ ಬಿಜೆಪಿಯವರು ಕೇಳ್ತಿದ್ದಾರೆ. ಈಗ ಈ ರೀತಿ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡೋ ರೀತಿಯಲ್ಲಿ ಅವರು ಹೇಳಿಕೆಗಳನ್ನು ಕೊಡ್ತಿದಾರಲ್ಲ ಅಂತ. ಅದು ನಿಜಾನೇ. ನಿಖಿಲ್ ಕುಮಾರಸ್ವಾಮಿ ಯಾರು? ನಿಖಿಲ್ ಕುಮಾರಸ್ವಾಮಿ ಅರ್ಹತೆ ಏನು? ಒಂದು ಚುನಾವಣೆ ಗೆಲ್ಲಲಾಗದಂತಹ ವ್ಯಕ್ತಿ. ಕೇವಲ ನಿಖಿಲ್ ಕುಮಾರಸ್ವಾಮಿಯ ಅರ್ಹತೆ ಇವತ್ತಿಗಿರುವಂತಹದ್ದು ಏನು ಅಂದ್ರೆ ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿ ಮಗ. ಅದು ಬಿಟ್ರೆ ಇನ್ನೇನು ಇಲ್ಲ. ಆ ಒಂದು ಕಾರಣಕ್ಕೇನೆ ನಾನೇ ಜೆಡಿಎಸ್ಗೆ ಬಾಸು ಅನ್ನೋ ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ ಜೆಡಿಎಸ್ ಒಳಗಡೆನೆ ಅಪಸ್ವರಗಳು ಬರ್ತವೆ, ಜೆಡಿಎಸ್ ಒಳಗಡೆನೆ ಇಬ್ಬಾಗ ಆಗೋ ಸಾಧ್ಯತೆಗಳು ಇರ್ತವೆ. ಅದರ ಬಗ್ಗೆಯೂ ಸಹ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಜೆಡಿಎಸ್. ಬಿಜೆಪಿಯು ಸಹ ಅದೇ ಧಾಟಿಯಲ್ಲಿ ವಾಗ್ದಾಳಿ ನಡೆಸುತ್ತೆ. ನಾವು ದೇವೇಗೌಡರನ್ನ ಗೌರವಿಸ್ತೀವಿ, ಕುಮಾರಸ್ವಾಮಿ ಅವರನ್ನ ಗೌರವಿಸ್ತೀವಿ, ಬಟ್ ಈ ನಿಖಿಲ್ ಕುಮಾರಸ್ವಾಮಿ ಯಾರು ಅಂತ ಪ್ರಶ್ನೆ ಇವತ್ತು ಕೇಳಿದರೆ ಮುಂದೇನೂ ಕೇಳ್ತಿರ್ತಾರೆ. ಅಟ್ಲೀಸ್ಟ್ ಒಂದು ಚುನಾವಣೆ ಗೆಲ್ಲೋವರೆಗಾದ್ರೂ ನಿಖಿಲ್ ಕುಮಾರಸ್ವಾಮಿಗೆ ಇಂತಹ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಯಾರು ಕೂಡ ಬೆಲೆ ಕೊಡಲ್ಲ, ಅದರಲ್ಲೂ ಬಿಜೆಪಿಯವರಂತೂ ಕೇರೆ ಮಾಡಲ್ಲ, ನಿಖಿಲ್ ಕುಮಾರಸ್ವಾಮಿಗೆ ಕೇರೆ ಮಾಡಲ್ಲ. ಇದೇ ವಾಸ್ತವ ಅಷ್ಟೇ. ಸೊ ಇದಿಷ್ಟು ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಈಗಲೇ ಸೀಟಿಗೆ ಗುದ್ದಾಟ. ಯಾವುದು 2028 ಚುನಾವಣೆಗಳಿಗೆ ಈಗಲಿಂದಲೇ ಸೀಟಿಗೆ ಗುದ್ದಾಟದ ಸುದ್ದಿಗಳೇನು ಬರ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ನಿಮಗೆ ಹೇಳಬಹುದಾದಂತಹ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.